ಹೆಬ್ಬೆಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಪೂರ್ವಕ ನಮಸ್ಕಾರಗಳು. ಸುಭಾಷಿತ: ಇತರರಿಗೆ ಧಾರಾಳವಾಗಿ ಕೊಟ್ಟರೂ ಎಳ್ಳಷ್ಟೂ ಕಡಿಮೆಯಾಗದ ಸಂಪತ್ತು ಅಂದರೆ ಒಳ್ಳೆಯ ಮಾತುಗಳು. ನಾವು ಯಾವಾಗಲೂ ಒಳ್ಳೆಯ ಮಾತಾಡಬೇಕು. ಗೊತ್ತಾಯ್ತಾ? ನಮ್ಮ ಒಳ್ಳೆಯ ಮಾತಿಂದ ಜನ ನಿಜವಾಗ್ಲೂ ಸಂತೋಷ ಪಡಬೇಕು. ನಮ್ಮಿಂದ ಇನ್ನೊಬ್ರಿಗೆ ಸಂತೋಷ ಆದರೆ ನಮಗೂ ಖುಷಿಯಾಗತ್ತೆ, ಅವ್ರಿಗೂ ಖುಷಿಯಾಗತ್ತೆ. ಇವತ್ತು ದಿನಪಂಚಾಂಗಕ್ಕಿಂತ ಮುಂಚೆ ನಾವು ಗುರುಚರಿತ್ರೆಯ 39ನೇ ಅಧ್ಯಾಯವನ್ನು ತಿಳಿದುಕೊಳ್ಳೋಣ. ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. ಗಣಾನಾನ್ತ್ವಾ ಗಣಪತಿಗಂ ಹವಾಮಹೇ ಕವಿಂ ಕವೀನಾಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತ ಆನುಶೃಣ್ವನ್ನೋತಿಭಿಸ್ಸೀದಸಾದನಂ. ಶ್ರೀ ಗುರುಗಳ ಸನ್ನಿಧಿಯಾದ ಗಾಣಿಗಾಪುರದಲ್ಲಿ ಸೋಮನಾಥನೆಂಬ ಜ್ಞಾನಿಯು ಪರಮ ವಿದ್ಯಾವಂತನೂ ಆದ ಪಂಡಿತನಿದ್ದನು. ಆತನ ಹೆಂಡತಿ ಗಂಗಾದೇವಿಯು ಪವಿತ್ರವತಿಯಾಗಿ ಪತಿಸೇವಾಪರಾಯಣೆಯಾಗಿದ್ದಳು. ಅವರಿಗೆ ವಯಸ್ಸಾದರೂ ಮಕ್ಕಳಿಲ್ಲದ ಚಿಂತೆ ಆವರಿಸಿತ್ತು. ಆಕೆಯು ಶ್ರೀ ಗುರುಗಳ ಪರಮ ಭಕ್ತೆಯೂ ಆಗಿದ್ದಳು. ದಿನವೂ ಅವರ ದರ್ಶನ ಪಡೆದು ನಮಸ್ಕರಿಸಿ ಬರುತ್ತಿದ್ದಳು. ದಿನ ಹೋಗೋದು, ಅವರಿಗೆ ನಮಸ್ಕಾರ ಮಾಡೋದು, ಬರೋದು ಮಾಡ್ತಿದ್ಲು. ಒಂದು ದಿನ ಗುರುಗಳು ಆಕೆಯನ್ನು ಕುರಿತು, ತಾಯಿ, ನಿನ್ನ ಆಸೆ ಏನು? ಅದು ಶಿವನ ಅನುಗ್ರಹದಿಂದ ಈಡೇರುವುದರಲ್ಲಿ ಸಂಶಯವಿಲ್ಲ. ನಿನ್ನ ಆಸೆ ಏನೇ ಇದ್ರೂ ಹೇಳು, ಅದು ಶಿವನ ಅನುಗ್ರಹದಿಂದ ಈಡೇರುತ್ತೆ ಅಂತ ಹೇಳ್ತಾರೆ. ಗಂಗಾದೇವಿಯು ಕೈ ಜೋಡಿಸಿ, ಸ್ವಾಮಿ, ನಾನು ಬಂಜಿಯು ತುಂಬ ದುಃಖವನ್ನು ಅನುಭವಿಸುತ್ತೇನೆ. ಅಪುತ್ರವತಿ ಎಂದು ಜನರು ನನ್ನನ್ನು ಹೀಯಾಳಿಸುತ್ತಿದ್ದಾರೆ. ಮಕ್ಕಳಿಲ್ಲದೆ ಮೋಕ್ಷ ಸಿಗಲಾರದು ಎಂದು ಹೇಳುತ್ತಾರೆ. ಮುಂದಿನ ಜನ್ಮದಲ್ಲಾದರೂ ನನಗೆ ಸಂತಾನವನ್ನು ಅನುಗ್ರಹಿಸಿ ಎಂದು ಪ್ರಾರ್ಥಿಸಿದಳು. ನನಗೆ ಇವಾಗಲಾದರೂ ನನಗೇನು ಮಕ್ಕಳಾಗಲಿಲ್ಲ, ಎಲ್ಲ ಆಡ್ಕೊತಿದ್ದಾರೆ. ಮುಂದಿನ ಜನ್ಮಕ್ಕಾದರೂ ನನಗೆ ಮಕ್ಕಳಾಗಂತೆ ಅನುಗ್ರಹ ಕೊಡಿ ಅಂತ ಕೇಳ್ಕೊತಾಳೆ. ಶ್ರೀ ಗುರುಗಳು ನಸು ನಗುತ್ತಾ, ಮುಂದಿನ ಜನ್ಮದ ಮಾತಿರಲಿ, ಈಗಲೇ ನಿನಗೆ ಪುತ್ರ ಸಂತಾನವಾಗುತ್ತದೆ ಎಂದು ಆಶೀರ್ವದಿಸಿದರು. ಆಗ ಗುರುವರ್ಯ, ನಾನು ಎಲ್ಲ ವ್ರತ ನಿಯಮ ಉಪವಾಸಗಳನ್ನು ಕೈಗೊಂಡಿದ್ದಾಯಿತು, ಆದರೆ ಫಲ ಸಿಗಲಿಲ್ಲ. ತಾವು ಹೇಳಿದ್ದು ಸುಳ್ಳಾಗಲಾರದು ಎಂದಳು. ಎಲ್ಲ ಮಾಡಿದ್ದೀನಿ ನಾನು, ಅದರಿಂದ ಯಾವ ಫಲನೂ ಸಿಕ್ಕಿಲ್ಲ. ನೀವು ಆಶೀರ್ವಾದ ಮಾಡಿದ್ದೀರಾ, ಅದರಿಂದ ಫಲ ಸಿಕ್ಕೇ ಅಂತ ಹೇಳ್ತಾಳೆ. ಶ್ರೀಗಳು, ನೀನು ಸಂಗಮ ಕ್ಷೇತ್ರದಲ್ಲಿ ಅಶ್ವತ್ಥ ಪ್ರದಕ್ಷಿಣೆ ಮಾಡು, ಪತ್ತಪ್ಪದೇ ನಿನಗೆ ಸಂತಾನ ಪ್ರಾಪ್ತಿಯಾಗುತ್ತದೆ ಎಂದರು. ಎಲ್ಲಿ? ಅಶ್ವತ್ಥ ವೃಕ್ಷದ ನೀನು ಏನು ಮಾಡು, ಸಂಗಮ ಕ್ಷೇತ್ರದಲ್ಲಿ ಹೋಗು, ಅಶ್ವತ್ಥ ಮರನ ಪ್ರದಕ್ಷಿಣೆ ಮಾಡು, ದಿನ ಸಂತಾನ ಪ್ರಾಪ್ತಿ ಆಗತ್ತೆ ಅಂತ ಹೇಳ್ತಾರೆ. ಶ್ರೀ ಗುರುಗಳ ಆಜ್ಞೆಯಂತೆ ಆಕೆ ಪ್ರತಿನಿತ್ಯವೂ ಅಶ್ವತ್ಥ ಸೇವೆ ಮಾಡಲು ಆರಂಭಿಸಿದಳು. ಸೇವೆ ಪ್ರಾರಂಭಿಸಿದ 3ನೇ ದಿನವೇ ಸ್ವಲ್ಪದರಲ್ಲಿ ಬ್ರಾಹ್ಮಣನೊಬ್ಬನು ಕಾಣಿಸಿಕೊಂಡು ಶ್ರೀ ಗುರುಗಳಿಗೆ ಭಕ್ತಿಯಿಂದ 7 ಪ್ರದಕ್ಷಿಣೆ ನಮಸ್ಕಾರ ಮಾಡಿ ಅವರು ನೀಡಿದ ಪ್ರಸಾದವನ್ನು ಭಕ್ತಿಯಿಂದ ಸೇವಿಸು ಎಂದು ಹೇಳಿದಂತಾಯಿತು. ಗಂಗಾದೇವಿಯು ನಿದ್ರೆಯಿಂದೆಚ್ಚೆತ್ತು ಶ್ರೀ ಗುರುಗಳ ಸ್ಮರಣೆ ಮಾಡಿ ಸ್ನಾನಾದಿಗಳನ್ನು ಮುಗಿಸಿ ಗುರು ಸನ್ನಿಧಾನಕ್ಕೆ ಬಂದಳು. ಅವರಿಗೆ ಭಕ್ತಿಯಿಂದ ಪ್ರದಕ್ಷಿಣೆ ನಮಸ್ಕಾರ ಮಾಡಿದಳು. ಗುರುಗಳತ್ತ ಹಣ್ಣನ್ನು ಪ್ರಸಾದವಾಗಿ ಸ್ವೀಕರಿಸಿದಳು. ಕಾಲಾನಂತರ ಆಕೆ ಗರ್ಭಧರಿಸಿದಳು. ಸಕಾಲದಲ್ಲಿ ಮಗನನ್ನು ಅಡೆದಳು. ಗುರುಗಳು, ಶತಾಯುಷಿಯಾದ ಮಗನು ಬೇಕು, ಅಲ್ಪಾಯುವಾದರೂ ಜ್ಞಾನಿಯಾದ ಮಗು ಬೇಕು ಎಂದು ಕೇಳಲು ಆಕೆ ಜ್ಞಾನಿಪುತ್ರನೇ ಸಾಕೆಂದು ಪ್ರಾರ್ಥಿಸಿದಳು. ಆ ಮಗನಿಂದ ಅವರ ಸಂತತಿ ಮುಂದುವರಿಯಿತು. ಶ್ರೀ ಗುರುಗಳನ್ನು ಏಕಾಗ್ರ ಚಿತ್ತದಿಂದ ಯಾರು ಧ್ಯಾನಿಸುವರೋ ಅವರ ಎಲ್ಲ ಅಭಿಷ್ಟಗಳನ್ನು ಈಡೇರುತ್ತದೆ ಎಂಬಲ್ಲಿಗೆ ಸರಳ ಶ್ರೀ ಗುರುಚರಿತ್ರೆಯ 39ನೇ ಅಧ್ಯಾಯ ಇಲ್ಲಿಗೆ ಸಂಪೂರ್ಣ ಆಗತ್ತೆ. ಗೊತ್ತಾಯ್ತಾ? ಇವಾಗ ನಾವು ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ. ದಿನಾಂಕ 17/2/2024 ಮಂಗಳವಾರ. ಶ್ರೀ ಕ್ರೋಧಿನಾಮ ಸಂವತ್ಸರ, ದಕ್ಷಿಣಾಯನ, ಹೇಮಂತ ಋತು, ಮಾರ್ಗಶಿರ ಮಾಸ, ಕೃಷ್ಣ ಪಕ್ಷ, ತಿಥಿ ಬಿದಿಗೆ, ಹಗಲು 12 ಗಂಟೆ 7 ನಿಮಿಷ, ನಕ್ಷತ್ರ ಪುನರ್ವಸು, ರಾತ್ರಿ 2 ಗಂಟೆ 46 ನಿಮಿಷ, ಮಳೆ ಮೂಲ 1ನೇ ಪಾದ, ರಾಹುಕಾಲ 3 ಗಂಟೆ 11 ನಿಮಿಷದಿಂದ 4 ಗಂಟೆ 37 ನಿಮಿಷ ತನಕ ಇದೆ. ಗುಳಿಕ ಕಾಲ 12:20ರಿಂದ 1:45 ತನಕ ಇದೆ. ಯಮಂಡಿ ಕಾಲ 9:28ರಿಂದ 10:56 ತನಕ ಇದೆ. ಇವತ್ತು ಯಾರು ಹುಟ್ಟುಹಬ್ಬ ಆಚರಿಸ್ಕೊತಿದ್ರು?
ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಿಸ್ಕೊಂತಿರೋರಿಗೆ ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭ ಕಾಮನೆಗಳನ್ನು ತಿಳಿಸ್ತೀವಿ. ದೇವರವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ. ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಗ್ರೂಪ್ಗಳಿಗೆ ಫಾರ್ವರ್ಡ್ ಮಾಡಿ. ಈ ಗುರುಗಳ ಚರಿತ್ರೆಯನ್ನು ಎಲ್ಲ ಕೇಳಿ, ನಿಮ್ಮ ಕಷ್ಟಗಳು ಪರಿಹಾರವಾಗುತ್ತೆ ಅಂತ ಗುರುಗಳು ತಿಳಿಸಿದರೆ ಕೇಳ್ಕೊಳ್ಳಿ. ನಮಸ್ಕಾರಗಳು, ನಮಸ್ಕಾರಗಳು, ನಮಸ್ಕಾರಗಳು.